ಯಾರ್ರಿ ಇಲ್ಲಿ ಜಯಮ್ಮ ಅಂದ್ರೆ? ಓ ಮೇಡಮ್ರೇ ಬಂದ್ರಾ? ಬನ್ನಿ ಬನ್ನಿ ಮೇಡಮರೇ ಬನ್ನಿ. ನಾನೇ ಫೋನ್ ಹಾಕಿದ್ದು ಇವಳೇ ನೀ ಜಯಮ್ಮ ಅಂತ ಹೇಳಿದ್ರೆ ಮೇಡಮರೇ ಅವಾಗಿಂದ ಕಾಯ್ಕೊಂಡು ಕುಂತ್ಕೊಂಡಿವ್ನಿ ಮೇಡಮರೇ. ನಾನಂತೂನುವೆ ಎಲ್ಲಿ ತಿರುಗೋಡಾಗ್ಬಿಟ್ಟು ನೇಣಿಗೆ ಹಾಕಬಿಡ್ತಾಳೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ನೋಡಿ ಮೇಡಮರೇ. ಹಗ್ಗ ಸಮೇತ ಕಟ್ಟಿರೋದು ಹಂಗೇನೆ ನೀ ಐತೆ ಮೇಡಮರೇ. ಅಯ್ಯೋ ಏನ್ ಮಾಡಿದ್ರು ಏನ್ ಬಿಟ್ರುನುವೆ ಇವಳು ಪ್ರಾಣ ಅಂತೂನುವೆ ನನ್ನ ಕೈಲಿ ಉಳ್ಸಕ್ಕಾಗಕ್ಕಿಲ್ಲ ಅನ್ನಿಸ್ದೆ ಮೇಡಮರೇ. ಗಂಟ್ಗೋ ನನ್ ಕಿತ್ತ ಓಡಾಯ್ತಾಳೆ ನೇಣಾಕತ್ತೀನಿ ಅಂತ ಮೇಡಮರೇ. ಏನ್ ಮಾಡೋಣ ನೀವೇ ಹೇಳಿ. ಏಯ್ ಸಾಯ ತಪ್ಪು ಅಂತ ಗೊತ್ತಿಲ್ವಾ? ಪೊಲೀಸ್ ಸ್ಟೇಷನ್ಗೆ ಹಾಕಬಿಟ್ಟು ಸರಿಯಾಗಿ 4 ರುಬ್ಬಿದ್ರೆ ಅವಾಗ ನೀನು ಬುದ್ಧಿ ಬರ್ತೈತೆ. ಗೊತ್ತಿಲ್ವಾ ನಿನಗೆ ಸಾಯದ ಎಷ್ಟು ದೊಡ್ಡ ಅಪವಾದ ಅಂತ ಹೇಳ್ಬಿಟ್ಟು? ಹಾ ಸಾಯ ಕೊಟ್ಟಿದ್ಯಾ ನೀನು? ನೋಡು ಹಿಂಗೆಲ್ಲ ಸಾಯದೆಲ್ಲನೂ ಅದೆಲ್ಲನೂ ಕಾನೂನು ಪ್ರಕಾರ ಅಪರಾಧ. ಅದು ಏನಕ್ಕೆ ಸಾಯಕ್ಕೆ ಹೋಗ್ತಾ ಇದೆಯಾ ಅಂತ ತೊಂದರೆ ಇದ್ರೆ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು. ಅದು ಬಿಟ್ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಸತ್ಬಿಟ್ಟು ಎದಳು ಎದಳು ಕೇಸ್ ಫೈಲ್ ಮಾಡ್ತೀನಿ. ಯವ್ವ ನನ್ನ ಮ್ಯಾಲೆ ಏನ್ ತಾಯಿ ಕೇಸ್ ಫೈಲ್ ಮಾಡಿಯ ಮೇಡಮ್ಮ? ನನ್ನ ಮಗ ಪೈಲ್ವಾನ್ ಪಾಪಣ್ಣ ಅಂತ ಅವನೇ 50,000 ರೂಪಾಯಿ ಸಾಲ ಇಸ್ಕೊಂಡಿದ್ದೆ. ಅವನು ತಿಂಗಳ ಬಡ್ಡಿ ತಗೊಂಡೋಗಿ ಸುರಿದೀವ್ನಿ. 50,000 ರೂಪಾಯಿಗೆ ಲಕ್ಷ ರೂಪಾಯಿ ತನಕ ಬಡ್ಡಿ ಸುರಿದೀವ್ನಿ. ಆದ್ರೂ ವರ್ಷಿ ನನ್ನ ಮಗ ಅವನಲ್ಲ ನನಗೆ ಹಿಂದ್ಗಡೆಯಿಂದ ಮುಂದ್ಗಡೆಯಿಂದ ಟಾರ್ಚರ್ ಅಂದೆ ಟಾರ್ಚರ್ ಮಾಡೋಗ್ತಾವ. ನನಗಂತೂ ಸಾಕಾಗಿ ಹೋಗ್ಬಿಡೈದು ನನಗಂತೂ ಜನ್ಮಕ್ಕೆ. ನಮ್ಮ ಜನ್ಮಕ್ಕೆ ನಾವೇ ಬೆಂಕಿ ಇಕ್ಕಬೇಕು ಅಷ್ಟೇ. ಅಲ್ಲಿ ಒಪ್ಪರ್ ನನ್ನ ಮಗ ಅವನಿಂದ ನನಗೆ ಪ್ರೀರಾಣ ಕಳ್ಕಣ ಗತಿ ಬಂದ್ಬಿಟ್ಟೈತೆ ಮೇಡಮ್ ಅವರೇ. ಆಯ್ತಿಲ್ಲ ನನ್ನ ಸಾವಿಗೆ ಆ ಬೇವರ್ಸಿ ನನ್ನ ಮಗನಿಯ ಕಾರಣ. ಹೌದು ಮೇಡಮ್ ಅವರೇ, ಅವನು ಒಬ್ರಿಗಲ್ಲ ಊರಾಗಿರೋರಿಗೆಲ್ಲ ಹಿಂಗೆ ಸಾಲ ಕೊಟ್ಟವನೇ. ಸಿಕ್ಕಿರೋ ಹೆಣ್ಮಕ್ಳಿಗೆಲ್ಲ ಬೋಲು ಟಾರ್ಚರ್ ಇಕ್ತಾನೆ. ಹೌದಾ? ಯಾರವನು? ನಡೀರಿ ತೋರಿಸ್ರಿ. ಅಯ್ಯೋ ಬನ್ನಿ ಮೇಡಮ್ ಅವರೇ, ಊರಾಗಿರೋ ಹೆಂಗುಸ್ರೆಲ್ಲ ಎದ್ರಕತ್ತಾರೆ ಮೇಡಮ್ ಅವರೇ. ಪೂರಾ ಎದ್ರಕತ್ತಾರೆ. ಎಲ್ಲಾರ್ಗು ಆವಾಜ್ ಆಗ್ತಾನೆ. ಪಾಪ ಯಾರ ಒಂದು ಹುಡುಗಿ ಲಕ್ಷ್ಮು ಅಂತ ಹೇಳ್ಬಿಟ್ಟು ಎಗ್ ರೈಸ್ ಅಂಗಡಿ ಇಟ್ಕೊಂಡಿದ್ರೆ ಎಗ್ ರೈಸ್ ಅಂಗಡಿ ತಕೊಂಡುವೆ ಹೋಗ್ಬಿಟ್ಟು ನಿನ್ನು ಎತ್ತಂಗಡಿ ಮಾಡಿಸ್ತೀನಿ ಕಳ್ಬಡ್ಡಿ ಅಂತ ಹೇಳ್ಬಿಟ್ಟು ಅವಳನ್ನೆಲ್ಲ ಹೆಂಗ್ ಸಿಕ್ರಂಗೆ ಬೈದು ಅವಳು ಪಾಪ ಎದ್ರಕೊಂಡು ಅಯ್ಯೋ ಮೇಡಮ್ ಅವರೇ ಹೊಸಿ ಆಗೈತೆ ಅಂದ್ಕೊಂಡ್ರ ತೊಂದ್ರೆ. ಅಯ್ಯೋ ಬುಡಿ ಎಷ್ಟು ಒದ್ದಾಡ್ಕೊಂಡು ಹೆಂಗೆ ಸಾಯ್ತಾವಳೆ ಅಂತಂದ್ರೆ ಪಾಪ ಹುಡುಗಿ. ಪಾಪ ಇವಳು ನೋಡಿದ್ರೆ ಪಾಪ ನೇಣಾಕಣಕ್ ಹೋಗೋಳೆ. ಆ ಹುಡುಗಿನೂ ಮೇಡಮ್ ಅವರೇ ಹೊತ್ತತ್ರ ನೇಣಾಕಳ ಪರಿಸ್ಥಿತಿ ನೀ ಬಂದ್ಬಿಟ್ಟೈತೆ. ನನಗಂತೂ ಅಯ್ಯೋ ಅನ್ನಿಸ್ತದೆ ಮೇಡಮ್ ಅವರೇ. ಆ ಪೈಲ್ವಾನ್ ಪಾಪಣ್ಣ ನೀವೇ ನೋಡ್ಕೋಬೇಕು ಸಿ. ಹೌದು ಮೇಡಮ್ ಅವರೇ, ನೀವೇ ನೋಡ್ಕೋಬೇಕು. ಇಲ್ಲ ಅಂದ್ರೆ ಅಯ್ಯೋ ನಾನು ಸತ್ತೋಯ್ತೀನಿ ಮೇಡಮ್ ಅವರೇ. ನಾನು ಇರಕ್ಕಿಲ್ಲ. ನೋಡಿ ನಾವಿರೋದೇ ನಿಮ್ಗೆ ರಕ್ಷಣೆ ಕೊಡಕ್ಕೆ. ನೀವೇನ್ ತಲೆ ಕೆಡಿಸ್ಕೊಬೇಡಿ. ಆ ಪೈಲ್ವಾನ್ ಪಾಪಣ್ಣ ಯಾರು ಅಂತ ತೋರ್ಸ್ ಬನ್ನಿ. ನನ್ನ ಮಗಂಗೆ ಒಂದು ಗತಿ ಕಾಣಿಸ್ತೀನಿ ಮೇಡಮ್ ಅವರೇ. ಅವ್ನ ಮಾಕ ನೋಡಕ್ಕೂ ಭಯವಾಯ್ತದೆ ಮೇಡಮ್ ಅವರೇ. ಅಷ್ಟೇ ಎದುರಿಸ್ತವನೆ. ಕನ್ಸಾಗೂ ಅವನೇ ಕಾಡ್ತಾನೆ ಮೇಡಮ್ ಅವರೇ. ಕುಂತ್ರು ನಿಂತ್ರು ಅವನದೇ ತಲೆನೋವು ಮೇಡಮ್ ಅವರೇ. ನಮಗೆ ಏನು ಮಾಡಿದ್ರು ಅವನೇ ಕಾಟ ಕೊಡ್ತಾನೆ ಮೇಡಮ್ ಅವರೇ ನನಗೆ. ಅಯ್ಯೋ ಆಗಕ್ಕಿಲ್ಲ ಮೇಡಮ್ ಅವರೇ, ಆಗಕ್ಕಿಲ್ಲ ನನಗೆ. ನಾನಿದ್ದೀನಲ್ಲ, ಧೈರ್ಯವಾಗಿ ಬನ್ನಿ. ಎದೊಳಿ ಮೇಲ್ಗಡೆ ಎದೊಳಿ ತೋರ್ಸ್ ಬನ್ನಿ ಅವನು ಯಾರು ಅಂತ. ಎದ್ದೋಳೆ ಜಯಮ್ಮ, ಮೇಡಮ್ ಅವ್ರು ನಿಂಗೆ ಸಹಾಯ ಮಾಡ್ತಾರೆ. ಎದ್ದೋಳು. ಹಾ ಬನ್ನಿ ಮೇಡಮ್ ಅವರೇ. ಅಣ್ಣ ಇವ್ರು ಸವಸ ಯಾಕಣ ಬೇಕು? ನಂಗೆ ಭಯ ಆಯ್ತದೆ. ಹುಡುಗಿ ಏನಾರ ಮಾಡಿಕೊಂಡ್ಲಿ ಎಗ್ ರೈಸ್ ಅಂಗಡಿನ ಮಾಡಿಕೊಂಡ್ಲಿ ಗೋಬಿ ರೈಸ್ ಅಂಗಡಿನ ಮಾಡಿಕೊಂಡ್ಲಿ ಕಣ. ನಮ್ಗೆ ಯಾಕೆ ಬೇಕು ಹೇಳೋಣ? ಸುಮ್ಕಿನಿಯ ಅಲ್ವೇ? ನನಗಂತೂ ಪೂರಾ ಭಯ ಆಯ್ತೈತೆ ಕಣ. ನನಗಂತೂ ಲವ್ ಯಾಕೆ ಎದ್ರಕತಿಯಾ? ಪೊಲೀಸು ಮೇಡಮ್ ಅವ್ರಿಗೆ ಫೋನ್ ಹಾಕಿವ್ನಿ. ಮೇಡಮ್ ಅವ್ರು ಇನ್ನೇನು ಬರ್ತಾರೆ ಇಲ್ಲಿಗೆ ಬಂದ್ಬಿಟ್ಟು ನೀಟಾಗಿ ಅವಳನ್ನ ಜಾಮ್ ತೆಗೆದ್ಬಿಟ್ಟು ಅವಳ ಅಂಗಡಿನ ಎತ್ತಂಗಡಿ ಮಾಡ್ತಾರೆ. ಅದನ್ನ ನೋಡಿ ಕಣ್ ತುಂಬಿಸ್ಕೊಂಡು ನೀನು ಖುಷಿ ಪಡು. ಅದು ಬಿಟ್ಬಿಟ್ಟು ಹಿಂಗೆ ಎದ್ರಕೊಂಡು ಯಾಕೆ ಸಾಯ್ತೀಯ ನೀನು? ಅಣ್ಣ ನೀವು ಮಾಡಿ, ನಾನು ನೋಡ್ದಂಗಿರ್ತೀನಿ. ಆ ಎಮರ್ಜೆನ್ಸಿ ಅಂದ್ರೆ ಎಮರ್ಜೆನ್ಸಿ ಕೆಲಸ ಕಣಣ್ಣ. ಫುಲ್ಲು ಅರ್ಜೆಂಟ್ ಅಣ್ಣ ನನಗಂತೂ. ಹಿಂಗೆ ಹೋಗಂಗೆ 5 ನಿಮಿಷಕ್ಕೆ ಬರ್ತೀನಿ ಕಣ ನಾನು. ಸರಿನಾ? ಆ ಟೈಮ್ ಬಂದಾಗ ಫೋನ್ ಹಾಕಿ. ನನಗಿವಾಗ ಎಮರ್ಜೆನ್ಸಿ ಕೆಲಸ ಐತಣ್ಣ. ನಾನು ಹೋಗ್ಲಿಲ್ಲ ಅಂದರೆ ಕೆಲಸ ನಡೆಯೋದೇ ಇಲ್ಲ ಕಣಣ್ಣು. ಎಂಥ ಟೈಮಾಗಿ ಹೋಯ್ತಿದ್ಯಾ? ಅವಳ ಮಾನ ಮರ್ಯಾದೆಲ್ಲ ಹರಾಜಾಗ್ತದೆ. ನೀನು ಅದನ್ನ ಕಣ್ಣಾರೆ ನೋಡ್ಬೇಕು ನಿಂತ್ಕೊಂಡು ನೀನು. ಅದು ನೋಡೋದು ಬಿಟ್ಬಿಟ್ಟು ನೀನು ಏ ಬಿಡು, ಎಂಥ ಕೆಲಸ ಮಾಡ್ತಿದ್ಯಾ? ಸರಿ, ವಿಡಿಯೋ ರೆಕಾರ್ಡ್ ಮಾಡಿಕತ್ತೀನಿ, ಹೋಗ್ಬಿಡ್ ಬಾ. ಅವಳನ್ನ ಪೊಲೀಸರು ಈಚೆ ಕಡೆಗೆ ಹಾಕ್ತಿರ್ತಾರಲ್ಲ, ಚೆನ್ನಾಗಿ ಅವಳನ್ನ ಅಂಗಡಿಯೆಲ್ಲ ಎತ್ತಂಗಡಿ ಮಾಡಿಸ್ತಾರಲ್ಲ, ಅದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಂಗೆ. ನೀವು ವಿಡಿಯೋ ರೆಕಾರ್ಡ್ ಮಾಡಿ ಅಣ್ಣ. ನಾನು ಆಮೇಲೆ ನಾನು ಬರ್ತೀನಿ. ಸರಿನಾ? ಸರಿ ಆಯ್ತು. ವರ್ಲ್ಡ್ ಈ ಬೊಡ್ಡಿ ಮಗು ನೋಡೋ ದೃಷ್ಟ ಇಲ್ಲ. ಯಾರೋ ಬುತ್ತಾ ಇದ್ದಂಗೆ ಪೊಲೀಸ್ ಮೇಡಮ್ ಅವರೇ ಬುತ್ತಾ ಇರೋದು. ಮೇಡಮ್ ಅವರೇ ನಮಸ್ಕಾರ. ಫೋನ್ ಹಾಕಿದ ತಕ್ಷಣ ಏನಿಯಾ ಬಂದ್ಬಿಟ್ರಲ್ಲ ಮೇಡಮ್ ಅವರೇ. ಭಾಳ ಖುಷಿ ಆಯ್ತು ಮೇಡಮ್ ಅವರೇ. ನಾನೇ ಫೋನ್ ಹಾಕಿದ್ದು ನಿಮಗೆ. ಮೇಡಮ್ ಅವರೇ ಇಲ್ಲಿಗೆಲ್ಲ ಅಂಗಡಿ ನಡೆಸ್ತಾವ್ರೆ ಮೇಡಮ್ ಅವರೇ. ಅಂಗಡಿ ನಡೆಸೋದು ಎಲ್ಲ ನನಗೆ ತಪ್ಪು ಮೇಡಮ್ ಅವರೇ. ಹಂಗೆಲ್ಲ ಪಬ್ಲಿಕ್ ರೋಡಾಗಿ ಮಾಡಿಕೊಂಡು ಅಂಗಡಿ ಪಂಗಡಿ ನಡೆಸೋದಿಲ್ಲ ಶಾನೆ ತಪ್ಪು ಅಲ್ವಾ ಮೇಡಮ್ ಅವರೇ? ಆದ್ರೂ ಅಯ್ಯೋ ಅವಳು ಹೇಳಿದ್ರು ಕೇಳ್ತಿದ್ದಂಗೆ ಅಂಗಡಿಯ ನಡೆಸ್ತಾಳೆ ಮೇಡಮ್ ಅವರೇ. ನೀವು ಬಂದಿದ್ದು ಒಳ್ಳೇದಾಯ್ತು. ನಡೀರಿ ಅಂಗಡಿ ಪಂಗಡಿ ಎಲ್ಲನೂ ತೋರಿಸ್ತೀನಿ. ನೀವು ಹೊಸಿ ನೋಡ್ಬಿಟ್ಟು ಏನು ಬೇಕೋ ಅದನ್ನ ಮಾಡಿವ್ರಂತೆ. ಬನ್ನಿ ಸರಿಯಾಗಿ ಅವಳು ಜಾಮ್ ತೆಗಿವ್ರಂತೆ. ಓ ನೀವೇನಾಗ್ಲೇ ಫೋನ್ ಮಾಡಿದ್ದು? ನಾನು ಯಾರಪ್ಪ ಅಂತ ಅನ್ಕೊಂಡೆ. ನನ್ನ ಮಗನೇ, ನಿನಗೆ ಮಾಡೋ ಕೆಲಸ ಇಲ್ಲ? ಇಲ್ಲಿರೋ ಹುಡುಗಿಯರಿಗೆಲ್ಲನೂ ಬರೀ ಟಾರ್ಚರ್ ಕೊಡೋದು, ಹಳ್ಳಿನವ್ರಿಗೆಲ್ಲನೂ ಬಡ್ಡಿ ಕೊಟ್ಬಿಟ್ಟು ಟಾರ್ಚರ್ ಕೊಡೋದೇ ನಿನ್ನ ಕೆಲಸ? ಹೌದು ಮೇಡಮ್ ಅವರೇ, ಈ ಅಪ್ಪಂಗ ಅದೇನೇನಿಯ ಕೆಲಸ. ಈ ಕೆಲಸ ಬಿಟ್ಟು ಬೇರೆ ಇನ್ನೇನೂ ಇಲ್ಲ.
ಬರೀ ಹೆಣ್ಮಕ್ಳನ್ನ ಅಯ್ಯೋ ಅನ್ಸೋದು, ಅವ್ರಿಗೆ ಬಡ್ಡಿ ಕೊಡೋದು, ಇವ್ರಿಗೆ ಬಡ್ಡಿ ಕೊಡೋದು, ಇವ್ರಿಗೆ ಅಯ್ಯೋ ಅನ್ಸೋದು, ಅವ್ರಿಗೆ ಅಯ್ಯೋ ಅನ್ಸೋದು, ಬರೀ ಇದೇ ಕ್ಯಾಮೆನಿಯ ಮಾಡ್ತಿರ್ತಾನೆ ಈ ಅಪ್ಪ. ಮೇಡಮ್ ಅವರೇ, ಪಾಪ ಮೇಡಮ್ ಅವರೇ. ಜಯಮ್ಮ ಅಣ್ಣ, ದಯವಿಟ್ಟು ಈಗಿದ್ದ ನನಗೆ ಏನು ಮಾಡ್ಬೇಡ ಕಣಣ್ಣ. ದಯವಿಟ್ಟು ನಾನು ಬಡ್ಡಿಯ ನಿಮಗೆ ತಂದು ಕೊಡ್ತೀನಿ ಕಣಣ್ಣ, ಬಡ್ಡಿಯ. ದಯವಿಟ್ಟು ಕೈ ಮುಗಿತೀನಿ ಕಣಣ್ಣ, ಕೈ ಮುಗಿತೀನಿ. ದಯವಿಟ್ಟು ನನಗೀಗಿದ್ದ ಟಾರ್ಚರ್ ಕೊಡ್ಬೇಡ ಕಣಣ್ಣ. ಮೇಡಮ್ ಅವರೇ, ಇಲ್ಲಿ ಏನ್ ನಡೀತೈತೆ ಅಂತಾನೆ ಅರ್ಥ ಆಯ್ತಿಲ್ಲ. ನನ್ನ ಮಗನೇ, ಅಯ್ಯಪ್ಪ ಮೇಡಮ್ ಅವರೇ, ನನ್ನ ಯಾಕೆ ಹೊಡಿತಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ ನಾನು, ನೀವು ನನ್ನನ್ನು ಯಾಕೆ ಹೊಡಿತಾ ಇದ್ದೀರಾ? ನಿನ್ನಿಂದ ಜಯಮ್ಮ ನೇಣಕಂಡ್ ಸಾಯಕ್ ಹೋಗಿದ್ಲು. ಜಯಮ್ಮ ನೇಣಕಂಡ್ ಸಾಯಕ್ಕೂ ನನಗೂ ಏನ್ ಮೇಡಮ್ ಅವರೇ? ಮೇಡಮ್ ಅವರೇ, ನನ್ನ ಯಾಕೆ ಹಿಡ್ಕೊಂಡು ಹೊಡಿತಿದ್ದೀರೇ? ಜಯಮ್ಮ ನೇಣಕಂಡ್ ಸಾಯ್ತಿರೋದೇ ನಿನ್ನಿಂದ. ನೀನ್ ಹಿಂಗೆಲ್ಲರನ್ನು ಬಡ್ಡಿ ಕೊಡು, ಅಸ್ಲು ಕೊಡು ಅಂತ ಟಾರ್ಚರ್ ಕೊಡ್ತಿದ್ಯಂತಲ್ಲ, ಅದನ್ನ ಸಹಿಸಕ್ ಆಗದಿದ್ದಂಗೆ ಜಯಮ್ಮ ನೇಣಕಂಡ್ ಸಾಯಕ್ ಹೋಗಿದ್ಲು. ಪೊದ್ದು ಹೋಗ್ಬಿಟ್ಟು ಪಾಪ ಈ ಹೆಂಗ್ಸೇನೆ ಬದುಕ್ಸಿದ್ದು. ಕಳ್ಳನ್ ಮಗನೆ, ಊರಿಗೆಲ್ಲ ಟಾರ್ಚರ್ ಕೊಟ್ಬಿಟ್ಟು, ಊರಿಗೆಲ್ಲ ಹಿಂಸೆ ಕೊಟ್ಬಿಟ್ಟು ಸಾಲ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಕೊಡ್ತೀಯಾ? ಈಗೇನಾರ ಜಯಮ್ಮ ಸತ್ತಿದ್ರೆ ನೀನು ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಕಾರ ಅರಿಬೇಕಿತ್ತು. ಆದ್ರೂ ಇನ್ನೂ ಎದ್ರಕಂತಾವಳೆ, ನಾನು ಸಾಯ್ತೀನಿ ಅಂತ ಹೇಳ್ಬಿಟ್ಟು. ಕಳ್ಳನ್ ಮಗನೆ, ಎಷ್ಟು ಟಾರ್ಚರ್ ಕೊಟ್ಟಿರ್ಬೇಡ ನೀನಂತೂ. ಬಾ, ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಅರಿತೀನಿ ಕಾರ, ಗೊತ್ತಾಗ್ತೈತೆ ನಿನ್ಗೆ. ಮೇಡಮ್ ಅವರೇ, ಅಯ್ಯೋ ನಾನ್ ಜಯಮ್ಮ ನೇಣಕತ್ತಲೆ ಅಂತ ಅನ್ಕೊಂಡ್ರೆ ಮೇಡಮ್ ಅವರೇ. ಜಯಮ್ಮ, ಯಾಕೆ ಜಯಮ್ಮ ಹಿಂಗ್ ಸುಳ್ಳು ಹೇಳ್ತೀಯಾ? ನೀನ್ ನೇಣಕಳ ಅಂತೋಳ ನೀನು, ನನಗೆ ನೀ ಆವಾಜ್ ಹಾಕ್ಬಿಟ್ಟು ಹೋಯ್ತೀಯಾ? ಈಗ ನೋಡ್ರೆ ಮೇಡಮ್ ಅವ್ರಿಗೆ ನನ್ನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟೆ ನೀನು? ಅಯ್ಯೋ, ಎದುರಿಸ್ಬೇಡ ಕಣ, ನನಗ್ ಶಾನೆ ಭಯ ಆಯ್ತದೆ. ಕಳ್ಳನ್ ಮಗನೆ, ನನ್ ಮುಂದೆ ಎದುರಿಸ್ತಿದ್ಯಾ ಅಮ್ಮಂಗೆ? ಅಯ್ಯಪ್ಪ ಮೇಡಮ್ ಅವರೇ, ಇಲ್ಲಿ ಏನ್ ನಡೀತಾ ಇತ್ತು ಮೇಡಮ್ ಅವರೇ? ಬಾ, ಪೊಲೀಸ್ ಸ್ಟೇಷನ್ಗೆ ಬಾ. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಜಾಮ್ ಎತ್ತಿದ್ರೆ ಅವಾಗ ಬಾಯ್ ಬಿಡ್ತೀಯಾ ಏನ್ ನಡೀತಾ ಐತಿ ಅಂತ. ಎಷ್ಟ್ ಜನಕ್ಕೆ ಎದುರಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಎಷ್ಟ್ ಜನಕ್ಕೆ ಅನ್ಕೊಂಡಿದ್ಯಾ? ಮೇಡಮ್ ಅವರೇ, ಈ ಅಪ್ಪನಿಂದ ಪಾಪ ಒಂದ್ ಹುಡುಗಿ ಎಗ್ ರೈಸ್ ಅಂಗಡಿ ಮಾಡಿಕೊಂಡೈತಾ, ಆ ಹುಡುಗಿ ಸಮೇತ ಗುಳ ಆಡ್ತದೆ ಮೇಡಮ್ ಅವರೇ ಪಾಪ. ಅಯ್ಯೋ, ಇವಯ್ಯ ಯಾವಾಗ ಖಾಲಿ ಮಾಡಿಸ್ಬಿಡ್ತಾನೋ ಅಂತ ಕಣ್ಣೀರ್ ಹಾಕತದೆ ಮೇಡಮ್ ಅವರೇ. ನಾನು ಅನ್ಕೊಂಡಂಗ ಆ ಹುಡುಗಿನೂ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅದಕ್ಕೂ ಈ ವಯ್ಯನೇ ಕಾರಣ. ಹೊದ್ದು, ಇದೆಲ್ಲ ನಿಂದೆ ತಾನೇ ಕ್ವಾಟ್ಲೆ, ಬೇಕಂತ ತಾನೇ ಹಿಂಗೆಲ್ಲ ಮಾಡ್ತಿರೋದ್ ನೀನು. ನಾನು ಆ ಹುಡುಗಿ ಟಾರ್ಚರ್ ಕೊಡ್ತೀನಿ ಅಂತ ನೀನ್ ಹಿಂಗೆಲ್ಲ ಮಾಡ್ತಾ ಇದೀಯಾ? ಅಣ್ಣ ಪಾಪಣ್ಣ, ನಾನೇನ್ ಮಾಡ್ತಾ ಇದೀನಿ? ನಾನೇನು ಮಾಡ್ತಾ ಇಲ್ವಲ್ಲ ಮೇಡಮ್ ಅವರೇ. ಈ ವಯ್ಯಂಗೆ ಹೆಂಗಸ್ರು ಕಂಡ್ರೆ ಆಗಕ್ಕಿಲ್ಲ ಮೇಡಮ್ ಅವರೇ. ಈ ವಯ್ಯಂಗೆ ಒಟ್ಟುರಿ. ಈಗ ನೀವು ಪೊಲೀಸ್ ಆಗಿದ್ರಲ್ಲ, ನಿಮ್ಮ ನೋಡಿದ್ರು ಈ ವಯ್ಯಂಗ್ ಹೊಟ್ಟೆ ಉರಿ. ಹೆಂಗಸ್ರು ಅಂದ್ರೆ ನಿನ್ಗೆ ಅಷ್ಟೊಂದ್ ಚೀಪ ನಿನ್ಗೆ? ಹೆಣ್ಮಕ್ಳು ಏನಾದ್ರು ಕೆಲಸ ಮಾಡ್ರೆ ನೀನ್ ಸಹಿಸಲ್ವಾ ನೀನು? ಮೇಡಮ್ ಅವರೇ, ಅದಕ್ಕೆ ನೀ ಆ ಹುಡುಗಿ ಎಗ್ ರೈಸ್ ಅಂಗಡಿ ಇಕ್ಕಿರೋದಕ್ಕೆ ಇವನಿಗೆ ಹೆಂಗೆಂಗೋ ಆಯ್ತೈತೆ. ಅದಕ್ಕೆ ನೀ ಅದು ಹೆಂಗೆ ಎಗ್ ರೈಸ್ ಅಂಗಡಿ ನಡೆಸ್ತೀಯ ನಾನು ನೋಡ್ತೀನಿ ಅಂತ ಆವಾಜ್ ಹಾಕೋನಂತೆ. ಅಯ್ಯೋ ದೇವ್ರೆ. ಓಹೋ, ಹೆಣ್ಮಕ್ಳಾದ್ರೆ ನಿಂಗೆ ಆಗಲ್ಲ? ಆಗಲ್ಲ ಅಲ್ವಾ? ತೋರಿಸ್ತೀನಿ ಬಾ ಯಾಕೆ ಆಗಲ್ಲ ಅಂತ. ಕಳ್ಳನ್ ಮಗನೆ, ಎದಳು ಮೇಲ್ಗಡೆಗೆ ಎದಳು. ಏನು ಹೆಣ್ಮಕ್ಳಾದ್ರೆ ನಿನ್ಗೆ ಆಗಲ್ಲ ಅಂತ ಇನ್ನೊಂದ್ಸಲ ತೋರಿಸ್ತೀನಿ, ಎದ್ದೋಳು. ನಮ್ಮ ಪೊದ್ದು ತಲೆ ಅಂದ್ರೆ ಏನು ಸುಮ್ಮನೆನಾ? ನಮ್ಮ ಪೊದ್ದು ಡಾರ್ಲಿಂಗುಗೆ ಒಂದು ಚೂರು ಹೇಳ್ಬಿಟ್ರೆ ಸಾಕು, ಇಷ್ಟುದ್ದ ಹೇಳ್ಬಿಡ್ತದೆ ನಮ್ಮ ಪೊದ್ದು ಡಾರ್ಲಿಂಗು. ಪೊದ್ದು ನವಿಸ್ಯ ಬ್ಯಾಡಮ್ಮ ಶಿಷ್ಯ, ಅವತ್ತೇ ಹೇಳಿಲ್ವಾ ಪೊದ್ದು ತಂಟೆಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಆದರೂ ಹೋಗೋ ಇಕ್ಕಿಸ್ಕೊತಾವ್ರೆ ಅಂದರೆ ಇಕ್ಕಿಸ್ಕೊಂಡ್ಲಿ ಬಿಡು ಸರಿಯಾಗಿ.